ಸಿಯಾ ಗೋಯಲ್ ತಾನು ಕೈ ಹಿಡಿಬೇಕಿದ್ದಂತಹ ಹುಡುಗನನ್ನ ಭೀಕರವಾಗಿ ಹತ್ಯೆ ಮಾಡಿ ದೇಶಾದ್ಯಂತ ಭಾರಿ ಆಕ್ರೋಶಕ್ಕೆ ಕಾರಣವಾಗಿರುವ ಯುವತಿ. ಹೌದು, ಇತ್ತೀಚೆಗೆ ಅಂದ್ರೆ ಜೂನ್ 18ರಂದು ಮಹಾರಾಷ್ಟ್ರದ ಪುಣೆ ಸಮೀಪದ ಲೋಹಗಡ್ಡ ಕೋಟೆಯಲ್ಲಿ ಉದ್ಯಮಿ ಕೇತನ್ ಅಗರ್ವಾಲ್ ಅವರನ್ನ ಸಿಯಾ ಗೋಯಲ್ ತನ್ನ ಪ್ರಿಯಕರ ಚೇತನ್ ಜೊತೆಗೆ ಸೇರಿ ಕಂದಕಕ್ಕೆ ತಳ್ಳಿ ಆತನನ್ನ ಹತ್ಯೆ ಮಾಡಿದ್ಲು. ಆದ್ರೆ ಈ ಸಿಯಾ ಗೋಯಲ್ ಎಂತಹ ಗೋಮುಖ ವ್ಯಾಘ್ರ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ. ಈಕೆಗೆ ತಾನು ಒಂದು ಜೀವ ತಾನು ಕೈ ಹಿಡಿಬೇಕಾದಂತಹ ಹುಡುಗನನ್ನ ಹತ್ಯೆ ಮಾಡಿದ್ದೀನಿ, ಅದರಲ್ಲಿ ಅರೆಸ್ಟ್ ಆಗಿದ್ದೀನಿ, ಅದರ ವಿಚಾರಣೆಯನ್ನ ಎದುರಿಸ್ತಿದ್ದೀನಿ, ನನ್ನಿಂದ ಎಷ್ಟೋ ಮಂದಿ ಇವತ್ತು ಕಣ್ಣೀರಿಡುವಂತಾಗಿದೆ ಅನ್ನೋ ಕಿಂಚಿತ್ತೂ ಪಶ್ಚಾತ್ತಾಪ ಕೂಡ ಕಾಣಿಸ್ತಾ ಇಲ್ಲ. ಅದಕ್ಕೆ ಸಾಕ್ಷಿ ಎಂಬಂತೆ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗ್ತಿದೆ. ಅದೇನಪ್ಪಾ ಅಂದ್ರೆ ಸಿಯಾ ಗೋಯಲ್ ಮಾಧ್ಯಮ ಪ್ರತಿನಿಧಿಗಳ ಎದುರು ಅಸಭ್ಯವಾಗಿ ವರ್ತಿಸಿದ್ದಾಳೆ. ಕೇತನ್ ಅಗರ್ವಾಲ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನ ಸಂಗ್ರಹಿಸುವುದಕ್ಕೋಸ್ಕರ ಪೊಲೀಸರು ಸಿಯಾ ಗೋಯಲ್ನನ್ನ ಆಕೆಯ ಮನೆಗೆ ಕರೆತಂದಿದ್ರು. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಪೊಲೀಸ್ ಭದ್ರತೆಯೊಂದಿಗೆ ತನ್ನಿಂದ ಹೊರಬರ್ತಿದ್ದಾಗ ಸಿಯಾ ಹೊರಗಡೆ ಇದ್ದಂತಹ ಮಾಧ್ಯಮ ಪ್ರತಿನಿಧಿಗಳತ್ತ ತನ್ನ ಮಧ್ಯದ ಬೆರಳನ್ನ ತೋರಿಸಿ ಅಸಭ್ಯವಾಗಿ ಸನ್ನೆ ಮಾಡಿದ್ದಾಳೆ. ಅಷ್ಟೊಂದು ಭೀಕರ ಕೃತ್ಯ ಎಸಗಿ ಜೈಲು ಪಾಲಾದ್ರೂ ಕೂಡ ಈಕೆಯ ಮುಖದಲ್ಲಿ ಕಿಂಚಿತ್ತೂ ಪಶ್ಚಾತ್ತಾಪ ಕಾಣಿಸ್ತಿಲ್ಲ. ಈಕೆಯ ಈ ವರ್ತನೆಗೆ ನೆಟ್ಟಿಗರು ಮತ್ತಷ್ಟು ಗರಂ ಆಗಿದ್ದು ಈಕೆಗೆ ಕಠಿಣ ಶಿಕ್ಷೆಯನ್ನ ಕೊಡ್ಲೇಬೇಕು ಅಂತ ಆಗ್ರಹಿಸುತ್ತಿದ್ದಾರೆ.